ನೋಡಿ, ನೇಮಕಾತಿ ಕುರಿತಾಗಿ ನಿಮ್ಗೆ ಏನೆಲ್ಲ ಡೌಟ್ಸ್ ಇದೆ, ಸೊ ಎಲ್ಲಾ ಡೌಟ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಎಲ್ಲ ಡೌಟ್ಸ್ಗೂ. ಸೊ ನೋಡಿ, ಯಾರೆಲ್ಲ ನಿನ್ನೆಯಿಂದ ನನಗೆ ಕರೆ ಮಾಡಿ ಕೇಳ್ತಾ ಇದ್ರೆ, ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಾಗ, ಅಂದ್ರೆ PC ನೋಟಿಫಿಕೇಶನ್ ಅನ್ನ KSP ಅವ್ರು ಮಾಡಲ್ವಂತೆ, KA ಅವರು ಮಾಡ್ತಾರಂತೆ ಅಂತೇಳಿ ಕೇಳ್ತಾ ಇದ್ರಿ. ನೋಡಿ, KSP ಅವ್ರು ಮಾಡ್ತಾರಾ ಅಥವಾ KA ಮಾಡ್ತಾವ್ರ ಅನ್ನುವಂಥದ್ದು ಎರಡೂ ಕೂಡ ಇನ್ನೂ ಸ್ಪಷ್ಟವಾದಂತ ನಿರ್ಧಾರ ಇಲ್ಲ. ಯಾಕೆ ಅಂತಂದ್ರೆ ನಾವು ಕಳೆದ ಬಾರಿ ಭೇಟಿ ಕೊಟ್ಟಾಗ ಅವ್ರು ಹೇಳಿದಂಥದ್ದು ನಮ್ಗೆ KSP ಅವರೇ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೆ ಅಧಿಕೃತವಾದಂತ ಆದೇಶ ಸಂಬಂಧಪಟ್ಟ ಏನು ಅನ್ನೋದು ಇಲಾಖೆಯವರು ಬಿಡುಗಡೆ ಮಾಡ್ತಾರೆ. ಅಲ್ಲಿವರೆಗೂ ನೀವು ಸುಮ್ಮನೆ ಪ್ಯಾನಿಕ್ ಆಗಿ ಆಮೇಲೆ ಓದೋದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಅದನ್ನ ಓದೋಣ ಇದನ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇರುತ್ತೆ, ಸಿಲೆಬಸ್ ಹಂಗಾಗುತ್ತೆ, ಅದು ಇದು ಏನೂ ಇಲ್ಲ. ಪ್ರಿಪರೇಷನ್ ನೀವು ಮಾಡ್ತಾ ಇರಿ, ಆಯ್ತಾ. ಅಧಿಕೃತವಾಗಿ ನಿಮ್ಗೆ ಪ್ರಕಟಣೆ ಬಿಡದೇನೆ ಅವರು ಟ್ರಾನ್ಸ್ಫರ್ ಮಾಡಲ್ಲ. ಹಂಗ್ ಮಾಡುವಾಗಿದ್ರು ಕೂಡ KA ನಾವು ಪರೀಕ್ಷೆನ ವಹಿಸಿದೀವಿ ಅನ್ನೋಂತ ಒಂದು ಪ್ರೆಸ್ ನೋಟ್ ರಿಲೀಸ್ ಆಗುತ್ತೆ. ಅಲ್ಲಿವರೆಗೂ ಸುಮ್ಮನೆ ಗೊಂದಲ ಮಾಡ್ಕೊಳ್ಳೋದು, ಅನಾವಶ್ಯಕವಾಗಿ ಟೆನ್ಷನ್ ಆಗೋದನ್ನ ಬಿಟ್ಟು ಬಿಡಿ. ಯಾಕಂದ್ರೆ ನೀವು ಓದ್ತಾ ಇರುವಂತ ಆಸ್ಪಿರೆಂಟ್ಸ್ ಎಲ್ಲ ತಿಳಿದಿರುವಂತವ್ರು, ಎಜುಕೇಟೆಡ್. ಸೊ ಸುಮ್ಮನೆ ಇನ್ನೂ ಅಫಿಷಿಯಲ್ ಆಗಿ ಪ್ರಕಟಣೆ ಇಲ್ಲದೇನೆ ಆದಂಗಾಗಿದೆ ಇದಂಗಾಗಿದೆ ಅಂತ ಏನು ಹೇಳಕ್ ಬರಲ್ಲ, ಆಯ್ತಾ. ಇನ್ನೊಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು. ಸೊ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು ನಾವು ಹಾಕಿದಂತ RT ಅಲ್ಲಿ 59 ಪೋಸ್ಟ್ ಇತ್ತು. ಸೊ ನೀವು 235 ಪೋಸ್ಟ್ ಇತ್ತು ಫಿನಾನ್ಷಿಯಲ್ ಅಪ್ರೂವಲ್ ಆಗಿದ್ದು, ಈಗ ಅದು ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರಿ. ನೋಡಿ, ನಾವು ಕೂಡ ಭೇಟಿ ಕೊಟ್ಟಾಗ ನಮ್ಗೆ ಹೇಳಿರುವಂತದ್ದು ಅಷ್ಟೇ. ಯಾಕಂದ್ರೆ ಇಲಾಖೆಯಲ್ಲಿ ಅಧಿಕಾರಿಗಳು ಮಾಹಿತಿ ಕೊಡುವಂತದ್ದು ಏನಿರುತ್ತಲ್ವಾ, ಅದು ಅವ್ರಿಗೆ ಏನಿರುತ್ತೋ ಆ ಡಾಟಾ ಸದ್ಯಕ್ಕೆ ಅದನ್ನು ಕೊಡ್ತಾರೆ. ಸೊ ನೀವು ಡೌಟ್ ಇದ್ರೆ ಹೋಗಿ ವಿಸಿಟ್ ಮಾಡಿ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ESI ದಂತೂ ಹಿಂಗಿದೆ. ಇನ್ನು ಶಿಕ್ಷಕರ ನೇಮಕಾತಿ ಕುರಿತಂತೆ ಹಲವಾರು ಕಡೆ ಜುಲೈ ತಿಂಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಕೂಡ ಇನ್ನು ಕನ್ಫರ್ಮ್ ಇಲ್ಲ. ಯಾಕಂದ್ರೆ ಈಗ ಮತ್ತೆ ಅತಿಥಿ ಶಿಕ್ಷಕರ ಮೇಲೆ ನೇಮಕ ಮಾಡ್ಕೊಂಡಿದ್ದಾರೆ. ಆಯ್ತಾ. ಇನ್ನು PSI ದಂತೂ ನಾನು ಎಲ್ಲಿ ಹೆಂಗೆ ಯಾವ ರೀತಿ ನಿಮ್ಗೆ ಕ್ಲಾರಿಫೈ ಮಾಡಿದ್ರು ಮಾಡ್ತೀನಿ, 100% ಹೇಳ್ತೀನಿ. 600 ಹುದ್ದೆಗಳ ಭರ್ತಿ ಅಂತೂ ಸದ್ಯಕ್ಕೆ ಅದು ಇಲ್ವೇ ಇಲ್ಲ. ಅಲ್ಲಿ 600 ಹುದ್ದೆಗಳದ್ದು ಇಲ್ವೇ ಇಲ್ಲ, ಅಲ್ಲಿ ಪ್ರಪೋಸಲ್ಸ್ ಇಲ್ಲ, ಏನೂ ಇಲ್ಲ. ಸೊ ಹೆಂಗಾಗುತ್ತೆ ನೇಮಕಾತಿ ನೀವೇ ಯೋಚನೆ ಮಾಡಿ ನೋಡಿ. ಇನ್ನು ಉಳಿದಂತೆ ಯಾವುದು ಲ್ಯಾಂಡ್ ಸರ್ವೆ. ಸೊ ನಾವು ಮಂಡೇ ಈವ್ನಿಂಗ್ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ನಮ್ಮ ಏನು ನಾವು ಮೀಟಿಂಗ್ ಎಲ್ಲ ಮಾಡಿದ್ವಿ ಸರ್ಕಾರದ ಪ್ರತಿನಿಧಿಗಳ ಜೊತೆ, ಅವರು ಇನ್ನೊಂದು 2-3 ದಿನದಲ್ಲಿ ನಾನು ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ. ಆಗಿಲ್ಲ ಅಂತಂದ್ರೆ ನೇರವಾಗಿ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಫೈನಲ್. ಅವತ್ತು ನಾವು ಫೈನಲ್ ಆಗಿ ಕೇಳ್ಬೇಡ, ಒಂದು ಆಗುತ್ತಾ ಇಲ್ವಾ, ಅಷ್ಟ ಆಗಲ್ಲ ಅಂದ್ರೆ ಬಿಟ್ಬಿಡಿ. KPSCಗೆ ಆಯ್ತಾ, ಸರಿ, ಓಕೆ, ಸುಮ್ಮನೆ ಪ್ರಿಪರೇಷನ್ ಮಾಡ್ಕೊಂಡು ಆರಾಮಾಗಿರ್ತೀವಿ ಅಷ್ಟೇ. ಒಂದೇ ಪ್ರಶ್ನೆ ನಮ್ದು, ಒಂದೇ ಉತ್ತರ. ಅಂಡ್ ಇನ್ನು KPSC ಇಂದ ಯಾವಾಗ ನೋಟಿಫಿಕೇಶನ್ಸ್ ಆಗುತ್ತೆ, FD SD ಅಂತೆಲ್ಲ ಕೇಳ್ತಾ ಇದ್ದಾರೆ. ನೋಡಿ, KPSC ಇದು ಆಗಸ್ಟ್ ನಂತರವೇ ನೋಟಿಫಿಕೇಶನ್. ಯಾಕೆ ಅಂತ ಹೇಳ್ತೀನಿ. ನಿನ್ನೆ ನಾವು ಕೂಡ ಸೆಕ್ರೆಟರಿ ಮೇಡಮ್ ನ ಭೇಟಿ ಆದಾಗ ಇದೇ ಪ್ರಶ್ನೆನ ಕೇಳಿದಾಗ ಅವ್ರು ಹೇಳಿದ್ದು, ಹಳೆ ನ್ಯೂ ರಿಸಲ್ಟ್ಸ್ ತುಂಬಾ ಪೆಂಡಿಂಗ್ ಇದೆ ಬಿಡೋದು. ಸೊ ಈಗ AC SAT ಕೂಡ ವ್ಯಾಲ್ಯೂಯೇಷನ್ ಅದೆಲ್ಲ ನಡಿಬೇಕಿದೆ. ಸೊ ಹಂಗಾಗಿ ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗೇನ್ ಈಗ KS ಇಂಟರ್ವ್ಯೂ ಕೂಡ ನಡೀತಾ ಇದೆ. ಸೊ ಅದರ ಜೊತೆ ಈಗ ಬೇರೆ ಬೇರೆ ಇನ್ನೂ ಅಬ್ಜೆಕ್ಷನ್ಸ್ ಎಲ್ಲ ಫೈಲ್ ಆಗಿದೆ ಗ್ರೂಪಿಗೆ, ವಾರ್ಡರ್ ಜೈಗೆ, PDOಕ್ಕೆಲ್ಲ. ಸೊ ಅದು OMR ಕ್ರಾಸ್ ಚೆಕ್ ಎಲ್ಲ ನಡೀತಾ ಇದೆ. ಸೊ ಹೋಲ್ ಪ್ರೊಸೆಸ್ ಇರೋದ್ರಿಂದ ಸದ್ಯಕ್ಕಿಲ್ಲ. ಇನ್ನು KA ಇಂದ ಈಗ ಇಮಿಡಿಯೇಟ್ ಆಗಿ ಯಾವ್ದಾದ್ರು ನೋಟಿಫಿಕೇಶನ್ ಆಗುತ್ತೆ ಅಂತಂದ್ರೆ VAO ಪಾಸಿಬಲ್ ಇದೆ. ಯಾಕಂದ್ರೆ VAO ಆಲ್ರೆಡಿ 500 ಹುದ್ದೆಗಳದ್ದು ರೆಡಿ ಇದೆ ನೋಟಿಫಿಕೇಶನ್. ಸೊ ಇಷ್ಟು ನೇಮಕಾತಿ ಕುರಿತಂತೆ ಪ್ರಶ್ನೆಗಳು. ಇನ್ನು ಬೇರೆ ಬೇರೆ ಯಾವ್ದಾದ್ರು ನಿಮ್ಮ ಪ್ರಶ್ನೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಸಂಪೂರ್ಣವಾಗಿ ಬರೆಯಿರಿ. ಅದ್ರ ಬಗ್ಗೆ ನಾನು ಮಾಹಿತಿ ತಗೊಂಡು ತಿಳಿಸ್ತೀನಿ. ಇನ್ನು ಉಳಿದಂತೆ ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಪಟ್ಟಾಗೆ ಕೂಡ ಮಾಹಿತಿ ಅಧಿಕೃತವಾಗಿ ಬೇಕಿದೆ. ನೋಡಿ, ಯಾವುದೇ ಒಂದು ವಿಷಯ ಆಗಿರ್ಬೋದು, ಅಫಿಷಿಯಲ್ ಆ ಒಂದು ಇಲಾಖೆಯಿಂದ ಆರ್ಡರ್ ಬರೋವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಗೊಂದಲ ಆಗಬೇಡಿ. ಈಗ ಮೌಖಿಕವಾಗಿ ಹೇಳೋದು ಬೇರೆ, ಅಧಿಕೃತವಾಗಿ ಒಂದು ಆದೇಶ ಬರೋದು ಬೇರೆ. ಮೌಖಿಕವಾಗಿ ನಾನು ಹೇಳ್ಬೋದು, 100 ಹೇಳಿಕೆ ಸ್ಟೇಟ್ಮೆಂಟ್ ಕೊಡ್ಬೋದು, ಅಧಿಕಾರಿಗಳು ಕೊಡ್ಬೋದು. ಬಟ್ ಅದು ಅಧಿಕೃತವಾಗಿ ಡಿಸ್ಕಷನ್ ಆಗಿ ಒಂದು ಮೀಟಿಂಗ್ ಆಗಿ ಅದು ಬರುತ್ತೆ. ಸುಮ್ಮನೆ ಕೊಡಕ್ ಆಗಲ್ಲ. ಹಂಗೆ ಅದಕ್ಕೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಯಾಕಂದ್ರೆ ಕಳೆದ ಬಾರಿ 545 402 KA ಕೊಟ್ಟಿದ್ದ ಕಾರಣ ಇಷ್ಟೇ. ಅಲ್ಲಿ ಕೋರ್ಟ್ ಪ್ರೂವ್ ಮಾಡಿತ್ತು. ಕೋರ್ಟ್ ಪ್ರೂವ್ ಆಯ್ತು ಏನಂತ, KSP ಇಂದ ಈ ರೀತಿ ಅಕ್ರಮ ಆಗಿತ್ತು. ಸೊ PSC ಎಕ್ಸಾಮ್ ಸೊ ಅನ್ಫಿಟ್ ಅಂತೇಳಿ ಅವರು KA ಕೊಟ್ರು. ಸೊ ಬಟ್ ಇಲ್ಲಿ ಅದು ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಏನು ಅನ್ನುವಂಥದ್ದು ಒಂದು ಗೊಂದಲಕ್ಕೆ ತೆರೆ ಬೀಳುತ್ತೆ. ನೀವು ಓದಿನ ಕಡೆ ಅಷ್ಟೇ ಗಮನ ಕೊಡಿ. ಸುಮ್ಮನೆ ಅನಾವಶ್ಯಕ ವಿಷಯಗಳು ದಿನ ತಲೆ ಕೆಡಿಸ್ಕೊಂಡು ಇಲ್ಲ ಬಿಟ್ಬಿಡಿ ಸ್ವಿಚ್. ಜಸ್ಟ್ ನೀವು ಯಾವ ಚಾನಲ್ ಏನು ನೋಡಕ್ ಹೋಗ್ಬಿಡಿ. ನೀವು ಪ್ರಿಪರೇಷನ್ ಆಗೋತನ ಮಾಡ್ತಾ ಇರಿ. ಸುಮ್ಮನೆ ಅದು ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ಅದೆಲ್ಲ ಗೊತ್ತಾಗುತ್ತೆ. ಸುಮ್ಮನೆ ಈ ರೀತಿ ದಿನೇ ಗೊಂದಲ ಆಗುವಂಥದ್ದು, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಸುಮ್ಮನೆ ಓದನ್ನ ಹಾಳು ಮಾಡ್ಕೊಳ್ಳುವಂಥದ್ದು ಮಾಡಬೇಡಿ. ಯಾಕೆ ಅಂತಂದ್ರೆ ಸಮಯ ತುಂಬಾ ಮುಖ್ಯ. ಈಗ ಕಳೆದೋಯ್ತು, ಆಮೇಲೆ ನೀವು ಪ್ರಿಪರೇಷನ್ ಮಾಡಿಲ್ಲ ಅಂತಂದ್ರೆ ಯಾರು ಬಂದು ವಾಪಸ್ ನಿಮ್ ಟೈಮ್ನ ಕೊಡಲ್ಲ. ಅಂಡ್ ನಿಮ್ ಲೈಫ್ ಹಾಳಾದ್ರೆ ಯಾರು ಅದನ್ನ ಸರಿಪಡಿಸಲ್ಲ. ಸೊ ದಯವಿಟ್ಟು ಕ್ಲಿಯರ್ ಆಗಿ ತಿಳ್ಕೊಂಬಿಡಿ. ಅಂಡ್ ಇನ್ನೊಂದು, ಈ ಟ್ರಾನ್ಸ್ಫರ್ ಮಾಡೋ ವಿಷಯಕ್ಕೆ ಪದೇ KA ಇಂದ KPSC ಕೊಡಿಸಿ, ಹಂಗ್ ಕೊಡಿಸಿ, ಹಿಂಗೊಸಿ, ಯಾವುದೇ ಸಂಘಟನೆ ನಮ್ದಾಗಿದೆ ಇನ್ನೊಬ್ರಾಗ ಅವ್ರಿಗೆ ಹೋಗಿ ಪದೇ ಒತ್ತಡ ಹಾಕುವಂಥದ್ದಿಲ್ಲ. ನೀವೇನೋ ಆಮಿಷ
ಈ ಫಸ್ಟ್ ನಾನು ಹೇಳ್ತೀನಿ, ಸ್ಟೂಡೆಂಟ್ಸ್ ನಿಮ್ಮಲ್ಲಿ ತಪ್ಪಿದೆ. ತುಂಬಾ ಜನ ನಾನು ನೋಡ್ತೀನಿ, ದುಡ್ಡು ಕೊಟ್ಟು ಜಾಬ್ ತಗೊಂಬೇಡ ಅನ್ನೋ ಮನಸ್ಥಿತಿ ಹಲವಾರು ಜನರಲ್ಲಿ ಇರುತ್ತೆ. ಸುಮ್ಮನೆ ಹೊರಗಡೆ ಹೇಳ್ಕೊಳಲ್ಲ ಅಷ್ಟೇ. ಸಂಘಟನೆಗಳಿಗೂ ಅಷ್ಟೇ ಹೋಗಿ ನಾವು ದುಡ್ಡು ಕೊಡ್ತೀವಿ, ರಿಸಲ್ಟ್ ಬಿಡಿಸಿ, ದುಡ್ಡು ಕೊಡ್ತೀವಿ ಅದನ್ನ ಟ್ರಾನ್ಸ್ಫರ್ ಮಾಡಿಸಿ, ಅದೆಲ್ಲ ಬಿಡಿ. ನೀವು ಯಾರು ಕೊಟ್ಟ ತಕ್ಷಣ ಅವ್ರು ಮಾಡಲ್ಲ. ಅವ್ರಿಗೆ ಏನಾಗಬೇಕು ಆ ಟೈಮಲ್ಲಿ ಅದು ಹಾಗೆ ಆಗುತ್ತೆ. ಸೊ ಆ ಟೈಮಲ್ಲಿ ರಿಸಲ್ಟ್ ಬಿಟ್ಟೇ ಬಿಡ್ತಾರೆ. ನಾವು ಹೋಗಿ ಯಾರಿಗೋ ಆಮಿಷ ಕೊಡಿ, ನಮಗೆ ಬಂದು ಏನೋ ಕೊಡ್ತೀವಿ ಸರ್ ಏನೋ ಮಾಡಿ, ಹಂಗೇನು ಪಾಸಿಬಲ್ ಇಲ್ಲ. ಅಂಡ್ ಆ ರೀತಿ ಯಾರು ಮಾಡಬೇಡಿ ಕೂಡ. ನೀವು ಕಷ್ಟಪಟ್ಟು ಓದ್ತಾ ಇರ್ತೀರಾ, ನಿಮ್ಮ ಪರಿಶ್ರಮ ಇದೆ, ನೀವು ಇಲಾಖೆಗೆ ಭೇಟಿ ಕೊಡಿ. ನೇರವಾಗಿ ಹೋಗಿ ಒಂದು ಲೆಟರ್ ಟೈಪ್ ನೋಡಿ. ನಿನ್ನೆ ಸೆಕ್ರೆಟರಿ ಮೇಡಮ್ ಕೂಡ ಇದೇ ಹೇಳಿದ್ ನಮ್ಗೆ KPSC ಸ್ಟೂಡೆಂಟ್ಸ್ ಬಂದ್ರು ಕೂಡ ಅಲೋ ಮಾಡ್ತಾರೆ, ಯಾರಿಗೂ ಸಮಸ್ಯೆ ಇಲ್ಲ. ನಿಮ್ಗೆ ನಂಬರ್ ತಗೊಳ್ಳಿ, ಕರೆ ಮಾಡಿಲ್ಲ, ಡೈರೆಕ್ಟ್ KPSC ಹೋಗಿ, ಇಷ್ಟು ಜನ ಸ್ಟೂಡೆಂಟ್ಸ್ ಬಂದಿದ್ದೀವಿ ಮೇಡಮ್ ಅಂತ ಹೊರಗಡೆ ಕಾಲ್ ಮಾಡಿ ಹೇಳಿಸಿ, ಒಳಗಡೆ ಬಿಡ್ತಾರೆ. ಮಾತಾಡಿ, ನಿಮ್ಮ ಸಮಸ್ಯೆ ಏನಿದೆ ಅವ್ರ ಹತ್ರ ಹೇಳಿ. ಯಾವ್ದು ರಿಸಲ್ಟ್ ACC ಆಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಅದಕ್ಕೆ ನೀವೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ, ಮುಂದಾಳತ್ವ ವಹಿಸ್ಕೊಳ್ಳಿ. ಸುಮ್ಮನೆ ದಿನ ಪ್ಯಾನಿಕ್ ಆಗೋದು, ಒಂದೊಂದು ಸ್ಟೇಟ್ಮೆಂಟ್ಗೂ ತಲೆ ಕೆಡಿಸ್ಕೊಳ್ಳೋದು, ಯಾವ್ದೋ ಒಂದು ಪ್ರೆಸ್ ನೋಟ್ ಬಂತು, ಫ್ಯಾಕ್ಟ್ಸ್ ಬಂದ್ರೆ ಟೆನ್ಷನ್ ಆಗೋದು ಬಿಟ್ಬಿಡಿ. ಸೊ ಅದೇನಾಗುತ್ತೆ ಅಲ್ಟಿಮೇಟ್ಲಿ ಅಂತಂದ್ರೆ ನಿಮ್ಮ ಮೆಂಟಲಿ ಹೆಲ್ತ್ ಮೇಲೆ. ಈಗ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಓಕೆ ಕೊಡ್ತಾರೆ ಅಂತ, KSP ಕೊಡ್ತಾರೆ ಅಂತ, ಎಲ್ಲ ಗೊಂದಲ ಬೇಡ. ಏನೇ ಆಗೋದಿದ್ರು ನಿಮ್ಗೆ ಓದೋಕೆ ಅಂತಂದ್ರೆ ನೋಟಿಫಿಕೇಶನ್ ಬಿಫೋರೇ ನಿಮ್ಗೆ ಒಂದು ಕ್ಲಾರಿಟಿ ಬರುತ್ತೆ. ಸೊ ಅದಾದ್ಮೇಲೆ ನೋಟಿಫಿಕೇಶನ್ ಆಗುತ್ತೆ. ಇನ್ನು ಏಕಾಏಕಿ ನೋಟಿಫಿಕೇಶನ್ ಬಿಟ್ಬಿಡಲ್ಲ ಅವರು. ಸೊ ಅವತ್ತು ನಿಮ್ಗೆ ಕ್ಲಾರಿಟಿ ಕೊಟ್ಟೆ ನೋಟಿಫಿಕೇಶನ್ ಆಗುತ್ತೆ. ಅದನ್ನ ನಿಮ್ಗೆ ಓದೋಕೆ ಟೈಮ್ ಇರುತ್ತೆ. ಸೊ ದಯವಿಟ್ಟು ಅದು KSP ಮಾಡ್ತಾರೋ KA ಮಾಡ್ತಾರೋ ಒಟ್ಟು ನೋಟಿಫಿಕೇಶನ್ ಆಗಲಿ. ಅದು ಗೊತ್ತಿದೆ, ಒಂದೇ ಸಲ ಇನ್ನೊಂದು KA ಅವ್ರು ಮಾಡಿದ್ರೆ ಎಲ್ಲದಕ್ಕೂ ಸೇರಿಸಿ ಒಂದೇ ಎಕ್ಸಾಮ್ ಮಾಡ್ತಾರೆ. ಆ ತರ ಆಗೋದು ಬೇಡ. ನಮಗೂ ಅದ್ರ ವಿರುದ್ಧವಾಗಿದ್ವಿ. ಯಾಕಂದ್ರೆ ಒಂದೇ ಸಲ ಎಕ್ಸಾಮ್ ಆಯ್ತು ಅಂದ್ರೆ ತುಂಬಾ ಜನಕ್ಕೆ ಅವಕಾಶ ವಂಚಿತರಾಗ್ತಾರೆ. ಈಗ KSISF, KSRP, PC, LSIC ಎಲ್ಲ PCಗಳು ಒಂದೇ ಒನ್ ಟೈಮ್ ಎಕ್ಸಾಮ್ ಅಂತ. ಸೊ ಅದು ಆಗಬಾರ್ದು. ಯಾಕೆಂತಂದ್ರೆ ಆ ರೀತಿ ಆಯ್ತು ಅಂತಂದ್ರೆ ಮತ್ತೆ ಅವಕಾಶಗಳು ಸಿಗಲ್ಲ. ಮೊದಲೇ ಈಗ 5-6 ವರ್ಷ ಆಯ್ತು ಒಂದು PC ನೋಟಿಫಿಕೇಶನ್ ಕಾದು, ಮತ್ತೆ 2028 ನಾವು ಕಾಯ್ಬೇಕಾಗುತ್ತೆ. ಸೊ ಒಂದು ವಿಷಯ ಅಂತಂದ್ರೆ ಯಾಕೆ PC ನೋಟಿಫಿಕೇಶನ್ ಆಗ್ತಾ ಇತ್ತು, ಡಿಲೇ ಆಯ್ತು ಅಂದ್ರೆ ರೋಸ್ಟರ್ ಏನೋ ಒಂದಿಷ್ಟು ಕ್ಲಾರಿಟಿ ಬೇಕಂತೆ. ಸೊ ಅದು ಪಾಯಿಂಟ್ 1 ಇಂದ ಶುರು ಮಾಡುವಂಥದ್ದು, ಮತ್ತೆ ಇಲ್ಲಿ ಅಬ್ಜೆಕ್ಷನ್ ಆಗ್ಬಿಡುತ್ತೆ, ಮುಂದೆ ಆಗಬಾರ್ದು ಅಂತ ಅದನ್ನ ಸ್ವಲ್ಪ DPR ಅಲ್ಲಿ ಸೆಕ್ರೆಟರಿ ಅವರು ಸ್ವಲ್ಪ ಕ್ಲಾರಿಟಿ ತಗೊಂಡೆ ರೆಡಿ ಕಳಿಸೋಣ ಸೂಚನೆ ಅನ್ನೋದು ಒಂದು ನಿರ್ಧಾರ ಇದೆ. ಸೊ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಸುಮ್ಮನೆ ಪ್ಯಾನಿಕ್ ಆಗಿ ಡೈಲಿ ಟೆನ್ಷನ್ ತಗೊಂಡು ಬಿಟ್ಬಿಡಿ. ಸೊ ಇರೋ ವಿಷಯ ಹೇಳ್ತಾ ಇದ್ದೀನಿ, ಇರೋ ಫ್ಯಾಕ್ಟ್. ನಾನು ಯಾವುದು ಸುಮ್ಮನೆ ನಿಮ್ಮನ್ನು ಮೆಚ್ಚೋದಕ್ಕೆ, ಖುಷಿ ಪಡಿಸೋದಕ್ಕೆ ಯಾವತ್ತೂ ಹೇಳಲ್ಲ. ಸುಮ್ಮನೆ ಹಂಗೆ ಹೇಳಿ ಅವಶ್ಯಕತೆ ಇಲ್ಲ. ಹೇಳೋ ವಿಷಯ ಸ್ಟ್ರೈಟ್ ಆಗಿ ಹೇಳ್ತೀನಿ, ಹಿಂಗಿದ ಹಿಂಗಿಲ್ಲ. ಅರ್ಥ ಮಾಡ್ಕೊಳ್ಳೋರು ಬುದ್ಧಿವಂತರ ಆಗ್ತಾರೆ, ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಬಿಟ್ಟಿದ್ದು. ದಿನ ನೀವು ಅದನ್ನ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಿ. ಸೊ ನಾನು ಒಂದೇ ಮಾತಲ್ಲಿ ನಿಮಗೆ ಕ್ಲೀನಾಗಿ ಏನಿದೆ, ಯಾರೇ ಕರೆ ಮಾಡಿದಾಗೂ ಅಷ್ಟೇ ನನಗೆ ಏನು ಗೊತ್ತಿರುತ್ತೆ ನೇರವಾಗಿ ಹೇಳ್ಬಿಡ್ತೀನಿ ನಾನು. ಅದಕ್ಕೇನು ಸುಮ್ಮನೆ ಮುಚ್ಚುಮರೆ ಯಾವುದೂ ಇಲ್ಲ. ನಿಮಗೆ ತಿಳ್ಕೊಂಡ್ರೆ ಕೆಪಾಸಿಟಿ ಇತ್ತು, ಅದನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಶಕ್ತಿ ಇದ್ರೆ ಅರ್ಥ ಮಾಡ್ಕೊಂಡು ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ಳಿ. ಸೊ ಆಯ್ತಾ, ನಾನು ಕೆಲ್ಸಕ್ಕೆ ಹೋಗೋರ್ಗು ಹೇಳ್ತೀನಿ, ಡೈರೆಕ್ಟ್ ಹೋಗ್ತೀನಿ ಅಂದ್ರೆ ಹೋಗಿ ಕೆಲಸ ಮಾಡಿ. ಈ ರೀತಿ ಇಂಥದ್ದು ಇಂಟ್ರೆಸ್ಟ್ ಇದೆ ಅಂದ್ರೆ ಮಾಡಿ ನೇರವಾಗಿ. ಯಾಕೆಂದ್ರೆ ಸುಮ್ಮನೆ ನಿಮ್ಮ ಭವಿಷ್ಯ ಇದು, ಬೇರೆಯವ್ರ ನಿರ್ಧಾರದ ಮೇಲೆ ಕಾಯುವಂತ ಅವಶ್ಯಕತೆ ಇಲ್ಲ. ಸೊ ಧನ್ಯವಾದಗಳು.